ರೈತರಿಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋಂಥ ತಂತಿ ಬೇಲಿಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅಂತ ಬಂದಿದ್ದೀನಿ. ಸೊ ಅದನ್ನು ಏನಕ್ಕೆ ಯೂಸ್ ಮಾಡ್ತಾರೆ, ಏನಕ್ಕೆ ಹಾಕ್ತಾರೆ, ಅದರಿಂದ ನಮ್ಗೆ ಏನು ಉಪಯೋಗ ಇದೆ ಅಂತ ಹೇಳೋದನ್ನು ತಿಳಿಸ್ಕೊಡ್ತೀನಿ, ಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ನಿಮ್ಮ ಹೆಸರು? ವೆಂಕಟೇಶ್ ಅಂತ. ಸರ್ ಯಾವ ಊರಿನವರು? ನಾವು ಅರೇಕಲ್ದೊಡ್ಡಿ, ಮದ್ದೂರು ತಾಲೂಕು, ಮಂಡ್ಯ ಡಿಸ್ಟಿಕ್. ಸರ್ ಇದೆಲ್ಲ ನೀವೇನಾ ಮಾಡಿಸೋದು? ನಾವೇ ಮಾಡ್ತಾ ಇದ್ದೀವಿ, ಆಳುಗಳು ಮಾಡ್ತಾವ್ರೆ. ಹಾಂ ಸರ್. ನಾವೇ ಮಾಡ್ತಾ ಇದ್ದೀವಿ. ಸರ್ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಿ ಈ ಕೆಲಸನ ನೀವು? ನಾವು ಇದು ಒಂದು 15-20 ವರ್ಷದಿಂದ ಮಾಡ್ತಾ ಇದ್ದೀವಿ ಮೇಡಮ್. ಹೌದಾ ಸರ್, ಇದರಿಂದ ಸೇಫ್ಟಿ ಏನು ಅಂತ? ಮೇಡಮ್ ಇದು ಊರಿಂದ 2 ಕಿಲೋಮೀಟ್ರ್ ಇದೆ ಅವ್ರ ಊರು. ಹಾಂ ಸರ್. 2 ಕಿಲೋಮೀಟ್ರ್ ಊರಿದೆ. ಇಲ್ಲೆಲ್ಲ ತೆಂಗಿನ ಮರ ತೋಟ ಇದೆ. ಹಾಂ. ಅವ್ರು ಬರೋಕ್ಕಾಗಲ್ಲ. ಹಾಂ. ಅದರಿಂದ ಇಲ್ಲಿ ಏನಾಯ್ತದೆ ಅಂದ್ರೆ ಕಾಯಿ ಎಲ್ಲ ಹೋಗ್ತಾ ಇದೆ. ಅದರಿಂದ ಅವರು ಈಗ 2 ಎಕರೆಗೆ ಸೇಫ್ಟಿಯಾಗಿ ತಂತಿ ಬೇಲಿ, ಮೆಸ್ಸು ಮತ್ತೆ ಇದು ಮಾಡ್ತಾವ್ರೆ. 8 ಅಡಿ ಕಲ್ಲು ಹಾಕ್ತಾ ಇದ್ದೀವಿ, 6 ಅಡಿ ಮೆಸ್ಸು, ಒಳಗಡೆ 2 ಅಡಿ ಹೋಗಿದೆ, ಇನ್ನು 6 ಅಡಿ ಮೇಲಕ್ಕೆ ನಿಂತದೆ, 6 ಅಡಿ ಮೆಸ್ ಹಾಕಿದ್ದೀವಿ ಮೇಡಮ್. ಅಂದ್ರೆ ಏನು ಕದಲಿಸಿದ್ರು ಕದಲಲ್ಲ ಅಂತ. ರೈತ ಬೆಳೆದಂತ ಬೆಳೆಗೆ ಒಂದು ಭದ್ರತೆ ಇರುತ್ತೆ ಇಲ್ಲಿ. ಅದಕ್ಕೋಸ್ಕರ ಆದ್ರೂ ಏನ್ ಮಾಡ್ತಿದ್ದಾರೆ, ಈ ತಂತಿ ಬೇಲಿಗಳ ಹಾಕಿಸ್ಕೊಂತ ಇದ್ದಾರೆ. ಈ ತಂತಿ ಬೇಲಿಗಳಿಂದ ತುಂಬಾ ಉಪಯೋಗ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಜಮೀನು ಒಂದು ಇಲ್ಲಿ ನಿಂತು ನೋಡುವಂತ ಅವಶ್ಯಕತೆನೇ ಇರಲ್ಲ. ಅವರು ಓನರ್ ಬಂದೇ ಇಲ್ವಂತೆ ಈಗ ಇಲ್ಲಿ. ಅವ್ರಿಗೆ ಬಂದು ನೋಡಿ ಇದೇ ಸರಿನಾ, ಇದು ಚೆನ್ನಾಗಿದೆಯಾ ಇಲ್ವಾ, ಆ ಥರ ಯಾವುದು ಕೇಳೋದು ಇಲ್ವಂತೆ. ಅಷ್ಟು ಚೆನ್ನಾಗಿ, ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ನಂಬಿಕೆಯಿಂದ ಇವರು ಕೆಲಸ ಮಾಡಿಕೊಡ್ತಾರೆ.